ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿದೆ. ಇಷ್ಟು ದಿವಸ ಎಲ್ರು ಶಾರದಾ ಬಂದ್ಲು ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ನಿಜವಾಗ್ಲೂನು ಶಾರದಾ ಅವ್ರ ಮನೆಯವ್ರ ಜೊತೆ ಒಂದಾಗ್ತಾಳೆ. ಇದ್ ಹೇಗೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹಾಗೂ ಟ್ವಿಸ್ಟಿಂಗ್ ಸಹ ಇದೆ. ಸೊ ಯಾರು ದಯವಿಟ್ಟು ಮಿಸ್ ಮಾಡದೆ ಇವತ್ತು ಈ ಒಂದು ಎಪಿಸೋಡ್‌ನ ಟಿವಿಯಲ್ಲಿ ನೋಡಿ ಅಂತ ಹೇಳ್ತಾ ಇದೀನಿ. ಬನ್ನಿ ತಡ ಮಾಡದೆ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ದೇವಸ್ಥಾನಕ್ಕೆ ಹೋಗೋಕು ಮುಂಚೆ ಭೂಮಿ ಮಂಡಿ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳಿ ದೇವ್ರ ಹತ್ರ ಹರಕೆ ಹೊತ್ಕೊಂಡಿರ್ತಾಳೆ. ಇದನ್ನ ಕೇಳಿ ಮನೆಯವರೆಲ್ರಿಗೂ ಗಾಬರಿ ಆಗುತ್ತೆ. ಯಾಕಮ್ಮ ಈ ರೀತಿ ಹರಕೆ ಹೊತ್ಕೊಂಡೆ ಅಂತ ಮನೆಯವರೆಲ್ರು ಕೇಳ್ತಿರ್ತಾರೆ. ಯಾಕ್ ಭೂಮಿ ಇಂಥ ಕೆಲಸ ಮಾಡ್ದೆ ಅಂತ ಅಜಿತ್ ಕೇಳಿದಾಗ, ಇಲ್ಲ ಸಾಹೇಬ್ರೆ, ನಾನು ಹರಕೆ ಹೊತ್ಕೊಂಡಿದ್ದೆ. ನಾನು ಈ ಸೇವೆ ಮಾಡಿದ್ರೆ ಶಾರದಮ್ಮ ಅವರು ಎಲ್ಲೇ ಇದ್ರು ಆದಷ್ಟು ಬೇಗ ಸಿಗ್ತಾರೆ ಅನ್ನೋ ನಂಬಿಕೆ ನಂದು ಅಂತ ಭೂಮಿ ಹೇಳ್ತಾಳೆ. ಈಗಿನ ಕಾಲದಲ್ಲಿ ಸೊಸೆ ಹರಕೆ ಹೊತ್ಕೊಳ್ಳೋದು ಅಂತಂದ್ರೆ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನೀವು ತುಂಬಾನೇ ಗ್ರೇಟ್ ಅಂತ ಅಪ್ಪು ಗಂಡ ಹೇಳ್ಬೇಕಾದ್ರೆ, ಭೂಮಿ ಈ ವಿಷಯ ನನ್ ಮುಂಚೆ ಯಾಕೆ ಹೇಳಿಲ್ಲ ನೀನು ಅಂತ ಅಜಿತ್ ಬೈತಿರ್ತಾನೆ. ಸಾಹೇಬ್ರೆ, ನಾನ್ ಏನಾದ್ರು ಒಂದ್ ವೇಳೆ ಈ ವಿಷಯನ ಮುಂಚೆನೆ ಹೇಳಿದಿದ್ರೆ ನೀವ್ ನನ್ಗೆ ವ್ರತ ಮಾಡಕ್ ಬಿಡ್ತಿದ್ರಾ? ಇಲ್ಲ ಅಲ್ವಾ? ಅದಕ್ಕೆ ನಾನ್ ನಿಮ್ ಹತ್ರ ಏನು ಹೇಳಿಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶ್ರವಣ್‌ಗೆ ಬೇಜಾರಾಗ್ತಿರತ್ತೆ. ಭೂಮಿ, ನೀನೇ ಮನ್ಸಾರೆ ಇದನ್ನ ಮಾಡೋದಕ್ಕೆ ಒಪ್ಕೊಂಡಿರ್ಬೇಕಾದ್ರೆ ನಾವ್ ನಿನ್ನನ್ನ ತಡೆಯೋದಿಲ್ಲಮ್ಮ. ಎಲ್ಲ ಒಳ್ಳೇದಾಗ್ಲಿ, ಭಕ್ತಿಯಿಂದ ನೀನ್ ಅನ್ಕೊಂಡಿರೋದನ್ನ ಮಾಡಮ್ಮ ಅಂತ ಹೇಳಿ ಅಜ್ಜಿ ಅವಳಿಗೆ ಹಾರೈಸ್ತಾರೆ. ಈ ವ್ರತನ ಶುರು ಮಾಡಾದ್ಮೇಲೆ ನಾನು ಎಲ್ಲೂ ಒಂದು ಕ್ಷಣನೂ ನಿಲ್ಲೋ ಹಾಗಿಲ್ಲ. ಹಾಗೆ ನಾನು ಮೌನ ವ್ರತದಲ್ಲಿ ಇರ್ತೀನಿ ಅಂತ ಭೂಮಿ ಹೇಳ್ದಾಗ, ಸರಿ ನಮ್ಮ ಭೂಮಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಶುರು ಮಾಡು ಅಂತ ಸಂಗೀತ ಅವ್ರು ಹೇಳ್ತಾರೆ. ಹಾಗೆ ಅಜಿತ್‌ಗೆ ಭೂಮಿಗೆ ನೀನ್ ಸಹಾಯ ಮಾಡು ಅಂತ ಸಂಗೀತ ಅವ್ರು ಹೇಳ್ದಾಗ ಸರಿ ಆಯ್ತು ಅಂತ ಅಜಿತ್ ತಲೆ ಆಡಿಸ್ತಾನೆ. ದೇವ್ರೆ, ಇಷ್ಟು ದಿವ್ಸ ನಾನು ಎಲ್ರಿಗೂ ಈ ಮನೆ ಸೊಸೆ ಅಂತ ಹೇಳ್ಕೊಂಡ್ ಬಂದಿದೀನಿ. ಅವ್ರ ಭಾವನೆಗಳಿಗೆ ನೋವಾಗುತ್ತೆ ಅಂತ ಗೊತ್ತಿದ್ರುನು ಇಷ್ಟು ದೊಡ್ಡ ಹೆಜ್ಜೆ ಇಟ್ಟಿದೀನಿ. ಕೊನೆ ಪಕ್ಷ ನಾನು ಈ ಮನೆ ಬಿಟ್ಟು ಹೋಗೋ ಸಂದರ್ಭದಲ್ಲಾಗ್ಲೋ ಇವ್ರೆಲ್ರಿಗೂ ಒಳ್ಳೇದಾಗ್ಲಪ್ಪ. ನಮ್ ಶಾರದಮ್ಮ ಎಲ್ಲೇ ಇದ್ರು ಆದಷ್ಟು ಬೇಗ ಸಿಗ್ಲಿ ಅಂತ ಭೂಮಿ ಮನ್ಸಲ್ಲೇ ದೇವ್ರನ್ನ ಕೇಳ್ಕೊಳ್ತಾ ತನ್ನ ವ್ರತನ ಶುರು ಮಾಡ್ತಾಳೆ. ಹಾಗೆ ಭೂಮಿ ಮಂಡಿ ಪ್ರದಕ್ಷಿಣನ ಮುಗಿಸಿ ದೇವಸ್ಥಾನದೊಳಗಡೆ ಹೋಗಿ ತಾನ್ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ, ಎಲ್ಲ ನಿರ್ವಿಘ್ನವಾಗ್ಲಿ ನಡಿಲಿ ಅಂತ ಹೇಳಿ ಮನ್ಸಲ್ಲಿ ಅನ್ಕೊಂಡು ಅಭಿಷೇಕ ಮಾಡೋದಿಕ್ಕೆ ಅಂತ ನೀರ್ನ ತಗೊಂಡ್ ಬರೋದಕ್ ಹೋಗ್ತಾಳೆ. ಆಗ ಅಲ್ಲಿ ಜೋಗ್ತಿ ಅಮ್ಮ ಸಿಕ್ಕಿ ಅವಳಿಗೆ ಆಶೀರ್ವಾದ ಮಾಡಿ ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ ಅಂತ ಹೇಳಿ ಹರಸಿ ಕಳಿಸ್ತಾರೆ. ಭೂಮಿ ನೀರ್ ತರೋದಕ್ಕೆ ಅಂತ ಹೋದಾಗ ಅಜಿತ್ ಜೊತೆಲ್ ಹೋಗ್ಬೇಕಾದ್ರೆ, ಹೌದು ಅದ್ಕೆ ವ್ರತ ಮಾಡ್ತಾ ಇರೋದು, ನೀನ್ ಯಾಕೆ ಈ ರೀತಿ ಜೊತೆಲ್ ಬರ್ತಾ ಇದೀಯ ಅಂತ ನಚ್ಚಿ ಕೇಳ್ಬೇಕಾದ್ರೆ, ನೋಡು ಹೆಂಡತಿ ಈ ರೀತಿ ಕೆಲ್ಸ ಮಾಡ್ಬೇಕಾದ್ರೆ, ವ್ರತ ಮಾಡ್ಬೇಕಾದ್ರೆ ಅವಳ ಸೇಫ್ಟಿ ನೋಡ್ಕೊಳ್ಬೇಕಾಗಿರೋದು ಗಂಡನ್ ಕರ್ತವ್ಯ. ಅದಕ್ಕೆ ನಾನು ಅವಳ ಜೊತೆ ಇದೀನಿ ಅಂತ ಅಜಿತ್ ಹೇಳ್ದಾಗ, ಓಹೋ ಸೇಫ್ಟಿ, ನೀನ್ ಹೋಗಪ್ಪ, ನಾನ್ ನೋಡ್ಕೊಳ್ತೀನಿ, ನಾನು ಇಲ್ಲಿದೀನಿ ಅಂತ ನಚ್ಚಿ ಹೇಳ್ತಾನೆ. ನೋಡ್ ನಚ್ಚಿ, ನೀನ್ ಯಾಕೆ ಇಲ್ಲಿಗ್ ಬಂದೆ ಅನ್ನೋದನ್ನ ಫಸ್ಟ್ ಹೇಳು. ನಾವ್ ಎಲ್ಲೇ ಹೋದ್ರು ಬಾಲಂಗೋಚಿ ತರ ನೀನು ಹಿಂದೆನೆ ಬರ್ತಿರ್ತೀಯಲ್ಲ ಅಂತ ಅಜಿತ್ ಕೇಳ್ಬೇಕಾದ್ರೆ, ನಾನು ವಿಡಿಯೋ ಮಾಡಕ್ ಬಂದಿದೀನಿ ಬ್ರೋ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಏನು ಪ್ರೊಫೆಷನಲ್ ಫುಲ್ ಚೇಂಜ್ ಮಾಡ್ಬಿಟ್ಯಾ ಅಂತ ಅಜಿತ್ ಕೇಳ್ತಾನೆ. ಹೌದು ಬ್ರೋ, ಫುಲ್ ಚೇಂಜ್ ಅಂತ ನಚ್ಚಿ ಹೇಳ್ದಾಗ, ಏನೋ ಇದು ಡಾಕ್ಟರ್ ಇಂದ ಫೋಟೋಗ್ರಾಫರ್ ಆಗ್ಬಿಟ್ಟ ಅಂತ ಅಜಿತ್ ಕೇಳ್ತಾನೆ. ಇಲ್ಲ, ವಿಡಿಯೋಗ್ರಾಫರ್ ಆಗ್ತಿದೀನಿ ಅಂತ ಹೇಳ್ತಾ ನಚ್ಚಿ ನಗ್ತಿರ್ತಾನೆ. ಅವತ್ತು ನಾನು ಬೇಕಪ್ ಆಗಿ ಸ್ಯಾಡ್ ಆಗಿದ್ದಾಗ ನೀವೆಲ್ರೂ ಸೇರ್ಕೊಂಡು ನನ್ ಚಿಕ್ಕ ವಯಸ್ಸಿನ ಫೋಟೋನೆಲ್ಲ ಕೊಲೇಜ್ ಮಾಡಿ ನನ್ನನ್ನ ನಗ್ಸೋದಕ್ಕೆ ಟ್ರೈ ಮಾಡ್ಲಿಲ್ವಾ? ಹಾಗೇನೆ ನಾನಿವತ್ತು ನಮ್ಮ ಅತ್ತಿಗೆ, ನಾವ್ ಫ್ಯಾಮಿಲಿಗೋಸ್ಕರ ಮಾಡ್ತಿರೋ ಈ ವ್ರತದ ಒಂದೊಂದು ಸೆಕೆಂಡನ್ನು ಕ್ಯಾಪ್ಚರ್ ಮಾಡ್ತೀನಿ. ಯಾಕಂದ್ರೆ ಆಮೇಲೆ ನೀನು ಯಾವತ್ತಾದ್ರೂ ಒಂದ್ ದಿವ್ಸ ಬೇಸ್ ವಾಯ್ಸಲ್ಲಿ ಅದ್ಕೆ ಮುಂದೆ ಸ್ಕೋಪ್ ತಗೊಳೋದಕ್ ಹೋಗಿ ಅದ್ಕೆಗ್ ನೀನ್ ಬೈದು ಆಮೇಲೆ ಅದ್ಕೆ ಕೋಪ ಮಾಡ್ಕೊಂಡು ಅವ್ರ ತವ್ರ ಮನೆಗೆ ಹೊರಟೋದಾಗ ಈ ವಿಡಿಯೋನೆಲ್ಲ ತೋರಿಸಿ ನಿನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ವಾಪಸ್ ಕರ್ಸೋ ರೀತಿ ಮಾಡ್ಬೇಕಲ್ಲ, ಹೇಗಿದೆ ನನ್ ಮುಂದಾಲೋಚನೆ ಅಂತ ನಚ್ಚಿ ಕೇಳ್ಬೇಕಾದ್ರೆ ಕೆಟ್ಟದಾಗಿದೆ. ಇನ್ನೊಂದ್ಸಲಿ ಈ ರೀತಿ ಮುಂದಾಲೋಚನೆ ಮಾಡೋದಕ್ಕೆ ಹೋಗ್ಬೇಡ. ನೋಡ್ ನಚ್ಚಿ, ನನ್ಗೆ ಕೋಪ ಬಂದಾಗ ಬೈಯೋದಕ್ಕೂ ನಿಮ್ ಅತ್ತಿಗೆನೇ ಬೇಕು, ಪ್ರೀತಿ ಬಂದಾಗ ಅದನ್ನ ತೋರ್ಸೋದಕ್ಕೂನು ನಿಮ್ ಅತ್ತಿಗೆನೇ ಬೇಕು. ಅಂಡ್ ಜೀವನದಲ್ಲಿ ಅವಳು ನನ್ ಬಿಟ್ಟು ಹೋಗೋಂತ ಪರಿಸ್ಥಿತಿನ ನಾನ್ ಯಾವತ್ತೂ ತಗೊಂಡ್ ಬರೋದಿಲ್ಲ. ಯಾಕಂದ್ರೆ ನಾನು ಭೂಮಿನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಮದ್ವೆ ಆಗಿದೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಭೂಮಿ ಶಾಕ್ ಆಗ್ತಾಳೆ. ನನ್ ಲೈಫಲ್ಲಿ ಭೂಮಿ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ನಾನ್ ಯಾವತ್ತೂ ಅವಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ಅಜಿತ್‌ನ್ನೇ ನೋಡ್ತಿರ್ತಾಳೆ. ಆಗ ಅಜಿತ್ ಏನೇನು ಮಾತಾಡ್ದೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸೆಂಟಿಮೆಂಟಲ್ ಸೀನು. ಬ್ರೋ ಯಾಕೋ ತುಂಬಾ ಎಮೋಷನಲ್ ಆಗ್ಬಿಟ್ಟ. ಆಮೇಲೆ ಸರಿ ಹೋಗ್ತಾನೆ ಬಿಡಿ. ಅದ್ಕೆ ನೀವು ವ್ರತದ ಮೇಲೆ ಗಮನ ಕೊಡಿ. ನೀವಿವತ್ ಮಾಡೋ ಒಂದೊಂದು ಸೇವೆನೋ ಅದ್ಯಾವ್ ರೇಂಜಿಗೆ ರೆಕಾರ್ಡ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಆಮೇಲೆ ಯಾವ್ದದು ಹಾಲುಂಡ ತವರಲ್ಲಿ ಬರುತ್ತಲ್ಲ,
ಏಳು ಶಿವ ಏಳು ಶಿವ ಅಂತ ಅದ್ರ ತಕ್ಕನಂಗೆ ಹೇಗೆ ಎಡಿಟ್ ಮಾಡ್ತೀನಿ ನೀವೇ ನೋಡ್ತಾ ಇರಿ ಅಂತ ಹೇಳಿ ನಚ್ಚಿ ತರ್ಲೆ ಮಾಡ್ಬೇಕಾದ್ರೆ ತರ್ಲೆ ಮೈದು ಅಂತ ಹೇಳಿ ಭೂಮಿ ನೀರ್ ತಗೊಂಡ್ ಬರೋದಕ್ಕೆ ಅಂತ ಹೋಗ್ತಾಳೆ. ಅಂಡ್ ಅಲ್ಲಿಂದಾನೆ ನಚ್ಚಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಭೂಮಿ ದೇವಸ್ಥಾನದಿಂದ ಆಚೆಯಿಂದಾನೆ ನೀರ್ನ ತಗೊಂಡ್ ಬಂದು ಅಭಿಷೇಕ ಮಾಡ್ಬೇಕಾದ್ರೆ ಅವಳು ಬೆಳಗ್ಗೆಯಿಂದ ಉಪವಾಸ ಇರೋದ್ರಿಂದ ಅವಳಿಗೆ ಸುಸ್ತಾಗ್ತಿರತ್ತೆ. ಆದ್ರೂ ಹಠ ಬಿಡದೆ ಅವಳು ಅಭಿಷೇಕ ಮಾಡ್ತಾನೆ ಇರ್ತಾಳೆ. ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಒಂದ್ ರೀತಿ ಬೇಜಾರಾಗ್ತಿದ್ರೆ ಒಂದ್ ಕಡೆ ಖುಷಿ ಆಗ್ತಿರುತ್ತೆ. ನಮ್ ಭೂಮಿ ಪಡ್ತಾ ಇರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅಜ್ಜಿ ಹೇಳ್ತಿದ್ರೆ ನಮ್ ಭೂಮಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ತ್ಯಾಗಮಯಿ ಮನ್ಸಲ್ವಾ ಅಂತ ರಾಮಣ್ಣ ಹೊಗಳುತ್ತಿರ್ತಾರೆ. ಹೌದು ರಾಮಣ್ಣ, ನಮ್ ಭೂಮಿನೇ ಹಾಗೆ. ಅವಳದು ನಿಷ್ಕಲ್ಮಶ ಮನಸ್ಸು, ಬೇರೆಯವ್ರ ಹಿತವನ್ನೇ ಬಯಸೋದು ಅವಳ ಹೃದಯ ಅಂತ ಸತ್ಯಣ್ಣ ಹೊಗಳುತ್ತಿದ್ರೆ ನಿಜವಾಗ್ಲು ಭೂಮಿಯವರು ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಶಾರದಮ್ಮ ಅವ್ರಿಗೋಸ್ಕರ ವ್ರತ ಮಾಡ್ತಿದ್ದಾರೆ ಅಂದ್ರೆ ಭೂಮಿಯವರು ನಿಜವಾಗ್ಲೂ ಗ್ರೇಟ್ ಅಂತ ಅಪ್ಪು ಅವ್ರ ಗಂಡ ಹೇಳ್ತಿರ್ತಾರೆ. ಹೌದು, ಕೆಲವರು ತೋರ್ಸ್ಕೋಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಅಂತ ಅಪ್ಪು ಹೇಳ್ಬೇಕಾದ್ರೆ ಈ ಅಪ್ಪು ಅಂತ ಸಂಗೀತ ರೇಗಾಡ್ತಾರೆ. ಆದ್ರೆ ಭೂಮಿ ಆ ರೀತಿ ಅಲ್ಲ ಅಂತ ಅಪ್ಪು ತನ್ನ ಮಾತನ್ನ ಉಲ್ಟಾ ಹೊಡೆದ್ಬಿಡ್ತಾಳೆ. ದೇವಯಾನಿ ಮತ್ತೆ ಅಂಜು ಈ ವ್ರತ ಪೂರ್ತಿ ಆಗ್ಬಾರ್ದು ಅಂತ ಬೇಡ್ಕೊತಾ ಇದ್ರೆ ಮನೆಯವರೆಲ್ರು ಭೂಮಿ ಕಷ್ಟನ ನೋಡಕ್ಕಾಗ್ದೆ ಒದ್ದಾಡ್ತಿರ್ತಾರೆ. ಇಂಥ ಸೊಸೆಯನ್ನ ಪಡೆಯೋದಿಕ್ಕೆ ನಾನ್ ಎಷ್ಟು ಜನ್ಮದ್ ಪುಣ್ಯ ಮಾಡಿದ್ನೋ ಏನೋ ಅಂತ ಸಂಗೀತ ಅವ್ರು ಹೇಳ್ತಿದ್ರೆ ನೀನೊಬ್ಳೆ ಅಲ್ಲಮ್ಮ, ಇಂಥ ಸೊಸೆನ ಪಡೆಯೋದಿಕ್ಕೆ ಇಡೀ ದೇವರ ಸನ್ನಿಧಿನೇ ಪುಣ್ಯ ಮಾಡಿದೆ ಅಂತ ನಚ್ಚಿ ಹೇಳ್ತಿರ್ತಾನೆ. ಹೌದು ನಚ್ಚಿ, ನೀನ್ ಹೇಳ್ತಿರೋದ್ ಸರಿಯಾಗಿದೆ. ಆದ್ರೆ ಭೂಮಿ ಮಾಡ್ತಿರೋ ಈ ವ್ರತದಿಂದ ಶಾರದತ್ತೆ ಆದಷ್ಟು ಬೇಗ ಮನೆಗ್ ಸೇರಿದ್ರೆ ಅದೇ ಖುಷಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಶಾರದಾ ಅವರು ಅದೇ ದೇವಸ್ಥಾನಕ್ ಬರ್ತಾರೆ. ಅಷ್ಟ್ರಲ್ಲಿ ಭದ್ರನ್ ಗ್ಯಾಂಗು ಅವ್ರನ್ನ ಹುಡ್ಕೊಂಡು ಅಲ್ಲಿಗ್ ಬರ್ತಾರೆ. ಅವ್ರನ್ನ ನೋಡಿ ಶಾರದಾ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಓಡ್ ಬಂದು ಭೂಮಿ ನೀರ್ ತರ್ತಿರೋ ಜಾಗಕ್ಕೇನೆ ಸುಸ್ತಾಗಿ ಕುತ್ಕೋತಾರೆ. ಆಗ ಸಡನ್ ಆಗಿ ಭೂಮಿ ಶಾರದನ್ನ ನೋಡ್ಬಿಡ್ತಾಳೆ. ತನ್ಗಾಗ್ತಿರೋ ಸುಸ್ತನ್ನ ಮರ್ತು ಖುಷಿಯಿಂದ ಅವ್ರನ್ನ ಕರೆಯೋದಿಕ್ಕೆ ಅಂತ ನೋಡ್ತಾಳೆ. ಆದ್ರೆ ಅವಳು ವ್ರತ ಮಾಡ್ತಿರೋದ್ರಿಂದ ಮೌನ ವ್ರತದಲ್ಲಿ ಇರ್ತಾಳೆ. ಹಾಗೆ ಬಂದು ತನ್ ಕೈಯಲ್ಲಿರೋ ಕೊಡದಿಂದ ದೇವ್ರಿಗೆ ಅಭಿಷೇಕ ಮಾಡ್ತಾನೆ ಖುಷಿಯಿಂದ ನೋಡ್ತಿರ್ತಾಳೆ. ಆಗ ಭೂಮಿ ಮನೆಯವ್ರಿಗೆ ಈ ವಿಷಯವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆಗ ಸಂಗೀತ ಅವರು ಏ ಅಜಿತಾ, ಭೂಮಿ ಹೇಳೋದಕ್ಕೆ ಏನೋ ಪ್ರಯತ್ನ ಪಡ್ತಿರೋ ಕಣೋ, ನಿಂಗೇನಾದ್ರೂ ಅರ್ಥ ಆಗ್ತಿದ್ಯಾ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ನನ್ಗೂ ಅದೇ ರೀತಿ ಅನ್ನಿಸ್ತಿದೆ ಅಮ್ಮ, ಬಟ್ ಏನು ಅಂತ ಗೊತ್ತಾಗ್ತಿಲ್ಲ. ಮೌನ ವ್ರತ ಆಚರಿಸ್ತಿದಾಳಲ್ವಾ, ಮೇ ಬಿ ಅದಕ್ಕೆ ಏನು ಹೇಳ್ತಿಲ್ಲ ಅನ್ಸುತ್ತೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಪೂಜಾರಿಗಳು ನೋಡಮ್ಮ ಭೂಮಿ, ನೀನ್ ಆಚರಿಸ್ತಾ ಇರೋ ಮೌನ ವ್ರತ ಪೂರ್ತಿಯಾಗಿದೆ, ಆರತಿ ತಗೊಳಮ್ಮ ಅಂತ ಹೇಳಿದಾಗ ಅವಳು ಆರತಿ ತಗೊಂಡು ದೇವ್ರಿಗೆ ಕೈ ಮುಗ್ದು ಹೂವ ತಗೊಂಡು ದೇವ್ರ ಮೇಲೆ ಎರಚಿ ಜೋರಾಗಿ ಕಿರ್ಚಿ ಹೇಳ್ತಾಳೆ, ಸಾಹೇಬ್ರೆ ನಾನು ಶಾರದಮ್ಮ ಅವ್ರನ್ನ ನೋಡ್ದೆ ಅಂತ. ಅದನ್ನ ಕೇಳಿ ಮನೆಯವರೆಲ್ರಿಗೂ ತುಂಬಾ ಖುಷಿ. ಆದ್ರೆ ದೇವಯಾನಿ ಮತ್ತೆ ಅಂಜು ಮಾತ್ರ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಹಾಗೆ ಭೂಮಿ ಬೀಳ್ಬೇಕಾದ್ರೆ ಅಜಿತ್ ಬಂದು ಹಿಡ್ಕೋತಾನೆ. ಏನ್ ಹೇಳ್ತಿದೀಯ ಭೂಮಿ, ಶಾರದತ್ತೆ ಸಿಕ್ಕದ್ರ ಅಂತ ಅಜಿತ್ ಕೇಳಿದಾಗ ಹೌದು ಸಾಹೇಬ್ರೆ, ಆ ಗೋಪುರದ ಮುಂದೆ ನಾನ್ ಶಾರದಮ್ಮನ್ನ ನೋಡ್ದೆ ಅಂತ ಭೂಮಿ ಹೇಳ್ತಾಳೆ. ಆಗ ಮನೆಯವರೆಲ್ರು ಶಾರದನ್ನ ನೋಡೋದಿಕ್ಕೆ ಅಂತ ಆಚೆ ಓಡೋಗ್ತಾರೆ. ಆಗ ಆಚೆಗ್ ಬಂದು ನೋಡೋಷ್ಟ್ರಲ್ಲಿ ಅಲ್ಲಿ ಯಾರು ಇರೋದಿಲ್ಲ. ಭೂಮಿ ಎಲ್ ನೋಡ್ದೆ ನೀನು ಅಂತ ಅಜಿತ್ ಕೇಳ್ಬೇಕಾದ್ರೆ ಸಾಹೇಬ್ರೆ ಅವ್ರನ್ನ ನಾನು ಇದೇ ಜಾಗದಲ್ಲೇ ನೋಡಿದ್ದು, ಒಂದ್ ವೇಳೆ ಏನಾದ್ರೂ ಅವರು ಒಳಗಡೆ ಹೋಗಿದಾರ ಅಂತ ಭೂಮಿ ಹೇಳಿದಾಗ ಬನ್ನಿ ನೋಡೋಣ ಅಂತ ಹೇಳಿ ಮನೆಯವರೆಲ್ರು ದೇವಸ್ಥಾನದ ಒಳಗಡೆ ಹೋದ್ರೆ ಭೂಮಿ ಮಾತ್ರ ಅಲ್ಲೇ ಉಳ್ಕೊಂಡು ಶಾರದಮ್ಮ ಅಂತ ಕಿರ್ಚಾಡ್ತಿರ್ತಾಳೆ. ಆಗ ದೇವಯಾನಿ ಭೂಮಿ ಹತ್ರ ಬಂದು ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಒಳಗಡೆ ಹೋಗಿ ನೋಡ್ತೀನಿ ಅಂತ ಹೇಳಿ ಅವಳು ದೇವಸ್ಥಾನದ ಒಳಗಡೆ ಹೋಗಿ ಹುಡ್ಕೋದಿಕ್ಕೆ ಶುರು ಮಾಡ್ತಾಳೆ. ಭೂಮಿ ದೇವಸ್ಥಾನದ ಮುಂದೆನೆ ಕುತ್ಕೊಂಡು ಶಾರದಮ್ಮ ಎಲ್ಲಿ ಹೋದ್ರಿ ಶಾರದಮ್ಮ, ನಾನ್ ನಿಮ್ಗೋಸ್ಕರ ಅಂತ ಪೂಜೆ ಮಾಡಿದ್ದು, ನೀವು ಅಷ್ಟ್ ಜಲ್ದಿ ನನ್ನನ್ ಬಿಟ್ಟು ಹೊರಟೋಗ್ಬಿಟ್ರ ಅಂತ ಹೇಳಿ ಯೋಚನೆ ಮಾಡ್ತಾ ಅಳ್ಬೇಕಾದ್ರೆ ಅಷ್ಟ್ರಲ್ಲಿ ಶಾರದಾ ಮತ್ತೆ ಅದೇ ಜಾಗಕ್ಕೆ ಬರ್ತಾಳೆ. ಶಾರದನ್ನ ನೋಡಿ ಭೂಮಿಗೆ ತುಂಬಾ ಖುಷಿ ಆಗತ್ತೆ. ಶಾರದಮ್ಮ ಅಂತ ಹೇಳ್ತಾನೆ ಭೂಮಿ ಶಾರದಮ್ಮನ ಹತ್ರ ಬಂದು ಅವ್ರನ್ನ ತಬ್ಕೊಳ್ತಾಳೆ. ಎಲ್ಲಿ ಹೋಗಿದ್ರಿ ಶಾರದಮ್ಮ ನೀವು, ನಾವೆಲ್ಲರೂ ನಿಮ್ಮನ್ನ ಎಷ್ಟು ಹುಡ್ಕೋದ್ವಿ ಗೊತ್ತಾ, ಇನ್ ಮುಂದೆ ನಿಮ್ಮನ್ನ ನಮ್ ಮನೆಯವರಿಂದ ಯಾರು ದೂರ ಮಾಡೋದಕ್ಕಾಗೋದಿಲ್ಲ. ಶಾರದಮ್ಮ, ಮನೆಯವರೆಲ್ರು ಇಲ್ಲೇ ಇದಾರೆ, ದೊಡ್ಡ ಸಾಹೇಬ್ರು, ಅತ್ತೆ ಮಾವ ಸಾಹೇಬ್ರು ಎಲ್ರು ಇಲ್ಲೇ ಇದಾರೆ. ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ಅಜ್ಜಿ, ಅತ್ತೆ ಮಾವ ಅಂತ ಭೂಮಿ ಕಿರ್ಚೋದಿಕ್ಕೆ ಶುರು ಮಾಡಿದಾಗ ಭೂಮಿ ಕೈತಾ ಇದ್ದಾಳೆ, ಬೇಗ ಬನ್ನಿ ಎಲ್ರು ಅಂತ. ಶ್ರವಣ್ ಮನೆಯವರೆಲ್ರೂ ಕರ್ಕೊಂಡು ಮತ್ತೆ ದೇವಸ್ಥಾನದಿಂದ ಆಚೆಗೆ ಬರ್ತಾನೆ. ಅಷ್ಟೊತ್ಗಾಗ್ಲೆ ಶಾರದಾ ಅವ್ರಿಗೆ ಓಡಿ ಓಡಿ ಸುಸ್ತಾಗಿರುತ್ತೆ. ನೀರ್ ಬೇಕು, ದಾಹ ಆಗ್ತಿದೆ ಅಂತ ಕೈ ಸನ್ನೆ ಮಾಡಿ ತೋರಿಸ್ದಾಗ ಭೂಮಿ ನೀರ್ ತರೋದಿಕ್ಕೆ ಅಂತ ಹೋಗ್ತಾಳೆ. ಮನೆಯವರೆಲ್ರು ಬಂದು ಆಚೆ ಬಂದು ನೋಡೋ ಅಷ್ಟೊತ್ಗೆ ಅಲ್ಲಿ ದೊಡ್ಡ ಟ್ವಿಸ್ಟ್ ಕಾದಿರುತ್ತೆ. ಅದೇನಂದ್ರೆ ಅಶ್ವಿನಿ ಶಾರದಂಗೆ ನೀರ್ ಕುಡಿಸ್ತಾ ಇರ್ತಾಳೆ. ಅದನ್ನ ನೋಡಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಅಷ್ಟರಲ್ಲಿ ಹುಡುಕ್ತಿರೋ ಭದ್ರನು ಸಹ ಅದನ್ನ ನೋಡಿ ಶಾಕ್ ಆಗ್ತಾನೆ. ನಮ್ ಕೈಗ್ ಸಿಗ್ದೆ ಇವಳ ಕೈಗ್ ಸಿಕ್ಬಿಟ್ಲಲ್ಲ ಅಂತ ಭದ್ರ ಶಾಕ್ ಇಂದ ನೋಡ್ತಿರ್ತಾನೆ. ಅಷ್ಟರಲ್ಲಿ ಭೂಮಿನೂ ನೀರ್ ತಗೊಂಡು ಅಲ್ಲಿ ವಾಪಸ್ ಬರ್ತಾಳೆ. ಏನಿದು ಟ್ವಿಸ್ಟ್ ಮೇಲ್ ಟ್ವಿಸ್ಟ್, ಒಟ್ಟಲ್ಲಿ ಇವತ್ತು ದೇವಿಯಾನಿ ಮೇಡಮ್
ಬ್ಲಾಸ್ಟ್ ಆಗದಂತೂ ಗ್ಯಾರಂಟಿ ಅಂತ ಭದ್ರ ಅವನ್ಗವನೇ ಹೇಳ್ಕೊತಿರ್ತಾನೆ. ಮನೆಯವರೆಲ್ರು ಶಾರದಾ ಸಿಕ್ಕಿರ್ಲಲ್ಲ ಅನ್ನೋ ಖುಷಿ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಈ ಫ್ರಾಡ್ ಇಲ್ಲಿ ಏನ್ ಮಾಡ್ತಿದ್ದಾಳೆ ಅನ್ನೋ ಕುತೂಹಲದಲ್ಲಿ ನೋಡ್ತಿರ್ತಾರೆ. ಶಾರದಾ ಶಾರದಾ ಎಲ್ಲಿ ಹೋಗಿದ್ದೆ ಶಾರದಾ ಅಂತ ಹೇಳಿ ಶ್ರವಣ್ ಅವರು ಶಾರದನ್ನ ತಪ್ಕೊಂಡ್ರೆ, ಶಾರದಾ ಅವ್ರು ಯಾರೋ ಗೊತ್ತಿಲ್ಲ ಅನ್ನೋ ರೀತಿ ಶ್ರವಣ್ನ ದೂರ ತಳ್ಬಿಡ್ತಾಳೆ. ಮನೆಯವರೆಲ್ರು ಶಾರದನ್ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ, ಶಾರದಾ ಮಾತ್ರ ಭೂಮಿನ ಹಿಡ್ಕೊಳ್ತಾಳೆ. ದೊಡ್ಡ ಸಾಹೇಬ್ರೆ, ನಾನ್ ಹೇಳಿದ್ನಲ್ಲ ದೊಡ್ಡ ಸಾಹೇಬ್ರೆ, ಶಾರದಮ್ಮನ್ನ ಗೋಪುರದ ಹತ್ರ ನೋಡ್ದೆ ಅಂತ. ನೋಡಿದ್ರ, ನನ್ ಶಾರದಮ್ಮ ಸಿಕ್ಬಿಟ್ರು ಅಂತ ಹೇಳ್ಕೊಂಡು ಭೂಮಿ ಖುಷಿ ಪಡ್ತಿದ್ರೆ, ಶಾರದನ್ ನೋಡಿರೋ ಖುಷಿಲಿ ಶ್ರವಣ್ ಅವರು ಅಳ್ತಿರ್ತಾರೆ. ಶಾರದಾ ಹೇಗಿದ್ಯಾ ಶಾರದಾ? ಆ ದೇವ್ರು ದೊಡ್ಡವನು ನನ್ ಶಾರದನ್ನ ನನ್ಗೆ ಸಿಗೋ ರೀತಿ ಮಾಡ್ಬಿಟ್ಟ. ಶಾರದಾ ಇಷ್ಟು ವರ್ಷ ಎಲ್ಲಿದ್ದೆ ಶಾರದಾ ನೀನು ಅಂತ ಶ್ರವಣ್ ಅವರು ಶಾರದನ್ ಕೈ ಹಿಡ್ಕೊಂಡ್ರೆ, ಶಾರದಾ ಅವರು ಅವ್ರ ಕೈನ ಬಿಡಿಸ್ಕೊಳ್ತಿರ್ತಾರೆ. ಅಮ್ಮ ಅಂತ ಹೇಳಿ ಅಶ್ವಿನಿ ಹೋಗಿ ಅವಳ ಕೈ ಹಿಡ್ಕೊಂಡಾಗ್ಲೂನು ಶಾರದಾ ಅವರು ಅವಳ ಕೈಯಿಂದ ಬಿಡಿಸ್ಕೊಂಡು ಭೂಮಿನೇ ಹಿಡ್ಕೋತಾರೆ. ಹಾಗಾದ್ರೆ ಇಷ್ಟು ದಿವ್ಸ ಶಾರದತ್ತೆನ ಕಿಡ್ನಾಪ್ ಮಾಡಿದ್ದು ತಾವೇನಾ ಅಂತ ಅಜಿತ್ ಅಶ್ವಿನಿ ಮೇಲೆ ಕೋಪ ಮಾಡ್ಕೋತಾನೆ. ಇದನ್ನೆಲ್ಲ ನೋಡಿ ದೇವಯಾನಿಗೆ ಕೋಪದಿಂದ ಹಾಗೆ ಕುದೀತಾ ಇರ್ತಾಳೆ. ಈ ಭದ್ರಿಂಗ್ ಹೇಳಿರೋ ಒಂದ್ ಕೆಲ್ಸನು ನ್ಯಾಯವಾಗಿ ಮಾಡಿಲ್ಲ ಅಂತ ಅವಳು ಸಿಕ್ಕಾಪಟ್ಟೆ ಕೋಪದಲ್ಲಿರ್ತಾಳೆ. ಯಾಕೆ ಅಜಿತ್ ಈ ರೀತಿ ಮಾತಾಡ್ತೀಯಾ? ಅವರು ನನ್ನ ಅಮ್ಮ. ನಾನ್ ಅವ್ರನ್ನ ನೋಡ್ಕೊಳ್ದೆ ಯಾರನ್ನ ನೋಡ್ಕೊಳಕ್ ಆಗತ್ತೆ ಹೇಳು? ನಾನಿನ್ನು ಅವ್ರನ್ನ ಕಿಡ್ನಾಪ್ ಮಾಡಿರ್ಲಿಲ್ಲ. ಅಲ್ಲ, ಯಾರಾದ್ರೂ ತನ್ನ ತಾಯಿನೇ ಕಿಡ್ನಾಪ್ ಮಾಡಕ್ಕಾಗತ್ತಾ ಅಂತ ಎಲ್ಲ ಹೇಳ್ತಾ, ನಾನೇ ನನ್ನ ಅಮ್ಮನ ಇಷ್ಟ ದಿವ್ಸ ನೋಡ್ಕೊಂಡಿದ್ದು ಅಂತ ಹೇಳಿ ಮೊಸಳೆ ಕಣ್ಣೀರ್ ಹಾಕಿ ಅಶ್ವಿನಿ ಈ ಮನೆಗೆ ಎಂಟ್ರಿ ಕೊಡೋದಿಕ್ಕೆ ಅಂತ ನೋಡ್ತಾಳೆ. ನೋಡಿ, ಇವಾಗ ಮಾತಾಡ್ಕೊಂಡಿರೋದು ಬೇಡ. ಶಾರದಾ ಸಿಕ್ಕಿದಾಳೆ, ಶಾರದನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಬನ್ನಿ ಎಲ್ರು ಹೊರಡೋಣ ಅಂತ ಹೇಳಿ ಎಲ್ರು ಮನೆಗ್ ಹೋಗ್ತಾರೆ. ಶಾರದನ್ನ ಆರ್ತಿ ಮಾಡಿ ಮನೆಗ್ ತುಂಬಿಸ್ಕೊಳ್ಳೋದಿಕ್ಕೆ ಅಂತ ಸಂಗೀತ ಮತ್ತೆ ಭೂಮಿ ಇಬ್ರು ಸೇರಿ ಆರ್ತಿ ಎತ್ತಿ ಒಳಗಡೆ ಬಾ ಶಾರದಾ ಅಂತ ಹೇಳ್ಬೇಕಾದ್ರೆ, ಬನ್ನಿಂಶ ಅಂತ ಹೇಳಿ ಅಜಿತ್ ಅಲ್ಲಿಗೆ ಅವ್ರನ್ನ ನಿಲ್ಲಿಸ್ತಾನೆ. ಯಾಕೆ ಇವನು ಈ ರೀತಿ ಹೇಳ್ತಿದ್ದಾನೆ ಅಂತ ಮನೆಯವರೆಲ್ರು ನೋಡ್ಬೇಕಾದ್ರೆ, ಈ ಮನೆ ಒಳಗಡೆ ಕಾಲ್ ಇಡೋದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದಿಲ್ಲ ಅಂತ ಅಜಿತ್ ಅಶ್ವಿನಿಗೆ ಹೇಳಿದಾಗ, ಅದು ಹಾಗಲ್ಲ ಅಜಿತ್, ನನ್ ಮಾತನ್ನ ಕೇಳು ಅಂತ ಅಶ್ವಿನಿ ಹೇಳ್ತಾಳೆ. ಏಯ್, ಇದಕ್ಕಿಂತ ಹಿಂದೆನೆ ಒಂದ್ಸಲಿ ಮೊಸಳೆ ಕಣ್ಣೀರ್ ಹಾಕಿ ಎಲ್ರ ಜೀವನದ ಜೊತೆ ಆಟ ಆಡಿದ್ಯಾ. ಆದ್ರೆ ಇನ್ನೊಂದ್ಸಲಿ ನಾನು ಎಲ್ರ ಎಮೋಷನ್ ಜೊತೆ ಆಟ ಆಡೋದಕ್ಕೆ ನಾನ್ ಚಾನ್ಸ್ ಕೊಡೋದಿಲ್ಲ. ಆ ರೀತಿ ಮಾಡ್ತೀವಿ ಅಂತ ನೀನ್ ಕನ್ಸಲ್ಲೂ ಅನ್ಕೋಬೇಡ. ಇಲ್ಲಿಂದ ಹೊರಟೋದ್ರೆ ನಿನಗೆ ಒಳ್ಳೇದು, ನಮ್ ಮನೇಲಿರೋರ್ಗೂ ಒಳ್ಳೇದು ಅಂತ ಅಜಿತ್ ಅಶ್ವಿನಿಗೆ ವಾರ್ನಿಂಗ್ ಕೊಡ್ತಾನೆ. ಇದನ್ನ ಕೇಳಿ ದೇವಯಾನಿ ಖುಷಿ ಪಡ್ತಿದ್ರೆ, ಮನೆಯವರೆಲ್ರು ಅಜಿತ್ ಮಾಡಿದ್ದೆ ಕರೆಕ್ಟ್ ಆಗಿದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಜಿತ್ ಮಾತನ್ನು ಮೀರಿ ಅಶ್ವಿನಿ ಏನಾದ್ರೂ ಮನೆ ಒಳಗಡೆ ಎಂಟ್ರಿ ಕೊಡ್ತಾಳ, ಅಥವಾ ಇಷ್ಟು ದಿವಸ ಶಾರದನ್ನ ನನ್ ಜೊತೆನೆ ಇಟ್ಕೊಂಡು ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂತ ಹೇಳಿ ಅವ್ರ ಬಗ್ಗೆ ಇರೋಂತ ಫೋಟೋ ವಿಡಿಯೋಸ್ ಎಲ್ಲ ತೋರಿಸಿ ನಾಟಕ ಏನಾದ್ರೂ ಮಾಡ್ತಾಳ, ಅಥವಾ ಶಾರದಾ ಕಳಸದಲ್ಲಿದ್ದಾಗ ಅಶ್ವಿನಿ ತನ್ನನ್ನ ನೋಡ್ಕೊಳ್ಳೋ ಅನ್ನೋ ನೆನ್ಪಾದ್ರೂ ಅವಳಿಗಿರುತ್ತ. ಅದ್ರ ಮೇರೆಗೆ ಅಶ್ವಿನಿನೇನಾದ್ರೂ ಮನೆ ಒಳಗಡೆ ಸೇರ್ಸ್ಕೋತಾರ? ಇದೆಲ್ಲ ನಾಳಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.